ನಮಸ್ಕಾರ. ಕೈ ರುಚಿ ಸೈ ರುಚಿಗೆ ಸ್ವಾಗತ. ಇವತ್ತು ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೇನೇನು ಬೇಕು ಅಂತ 2 ಬಟ್ಲು ಅಕ್ಕಿ ಹಿಟ್ಟು ಮತ್ತು ಇಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟಿಗೆ 4 ಬಟ್ಲು ನೀರು ಹಾಕೋತಾ ಇದ್ದೀನಿ. ಯಾವ ಬಟ್ಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿರ್ತೀರೋ ಅದೇ ಬಟ್ಲಲ್ಲಿ ನೀರು ಹಾಕಬೇಕು. ಇದರ 4 ಬಟ್ಲು ನೀರು. ಮೊದಲಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಣಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿರೋದು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿನ ಸ್ವಲ್ಪ ರಫಾಗಿ ರುಬ್ಬಿ ಇಟ್ಕೊಂಡಿರೋದು ತರ್ತರಿಯಾಗಿ, ಮತ್ತು ಜೀರಿಗೆ ಹಾಕಿದ್ರೆ ಕಲರ್ ಬರುತ್ತೆ. ಮಸಾಲೆ ಹಪ್ಪಳ ಆಗಿರೋದ್ರಿಂದ ಕಲರ್ ಬಂದ್ರೂ ಚಿಂತೆ ಏನಿಲ್ಲ. ಈಗ 1 ಸ್ಪೂನು ಗಂಟಾಗ್ದಾಗಿರಲಿ ಅಂತ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಕಾದ್ಮೇಲೆ ನೀರು ಫುಲ್ಲು ಕುದಿ ಬಂದ ಮೇಲೆ ಹಾಕಿದ್ರೆ ಗಂಟಾಗ್ಬಿಡುತ್ತೆ ಅಂತ ಇವಾಗಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೋಡಿ, ಇವಾಗ ಕುದಿ ಬಂತು. ಇವಾಗ ಇದಕ್ಕೆ 1 ಅವರ್ ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ಒಂದು 4 ಸ್ಪೂನ್ ನೆನೆ ಹಾಕಿದೆ. ಈಗ ಸ್ವಲ್ಪ ಗ್ಯಾಸ್ನ ಕಡಿಮೆ ಹಾಕ್ಕೊಂಡು ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತಿರ್ಕೊಳ್ಳೋಣ. 1 ಬಟ್ಲು ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಗಂಟಾಗದಾಗೆ, ಸಬ್ಬಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ಗಂಟಾಗೋ ಸಾಧ್ಯತೆ ಇದೆ. ಅದು ಅರಳಿದ ಮೇಲೆ ನೀಟಾಗಿ ಒಡ್ಕೋಬೇಕು. ಇಷ್ಟು ಮಾಡಿಬಿಟ್ಟು ಮುಚ್ಚಿದ್ರೆ ಸ್ವಲ್ಪ ಅರಳ್ಕೊಂಡ್ಮೇಲೆ ಈ ಗಂಟೆಲ್ಲ ಒಡ್ಕೋಬೋದು. ಕಡಿಮೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚೋಣ. ಇದೆ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಇನ್ನೆಲ್ಲ ನೀಟಾಗಿ ಗಂಟೆಲ್ಲ ಒಡೆದ್ಬಿಟ್ರೆ ನೀಟಾಗಿರುತ್ತೆ. ಇದನ್ನು ಇನ್ನೊಂದು ಸ್ವಲ್ಪ ಇದರಲ್ಲಿ ಅರಳೋಕ್ಕಾಗಲ್ಲ, ತಳ ಹತ್ತುತ್ತದೆ. ಹಂಗಾಗಿ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಹವೆಯಲ್ಲಿ ಬೇಯಿಸ್ಕೊಂಡ್ರೆ ಹಪ್ಪಳ ಇನ್ನೂ ನೀಟಾಗಿ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಇಡ್ಲಿ ತಪ್ಪಲೆ ತಗೊಂಡು ಹಾಕ್ಬಿಟ್ಟು ಹವೆಯಲ್ಲಿ ಬೇಯಿಸೋಣ. ನೋಡಿ, ಇದನ್ನು ಒಂದು ಬಟ್ಲಿಗೆ ಹಾಕಿದ್ದೀನಿ. ಇವಾಗ ಇಡ್ಲಿ ತಪ್ಪಲೆ ಒಳಗಡೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಮಾಮೂಲಿ ಇಡ್ಲಿ ಬೇಯಿಸೋ ಥರ ಒಂದು 10 ನಿಮಿಷ ಬೆಂದರೆ ಸಾಕು. ನೋಡಿ, ಇವಾಗ ಇದನ್ನು ಹವೆಯಲ್ಲಿ ಬೇಯಿಸ್ಕೊಂಡಿದ್ದೀವಿ. ಇದನ್ನು ಒಂದು ಸ್ವಲ್ಪ ನಾರಿಸ್ಕೋಬೇಕು. ಚಪಾತಿ ಹಿಟ್ಟನ್ನ ನಾರಿಸ್ಕೋತೀವಲ್ಲ, ಇದು ಸುಡ್ತೈತೆ. ಸ್ವಲ್ಪ ಆರಾಗಿ ಬಿಟ್ಬಿಟ್ಟು ಚಪಾತಿ ಹಿಟ್ಟಿನ ಥರ ನಾರಿಸ್ಕೊಬಿಟ್ಟು ಇಷ್ಟಿಷ್ಟಪ್ಪ ಉಂಡೆ ಕಟ್ಕೊಂಡ್ರೆ ಸಾಕು. ಇವಾಗ ಒಂದು 25 ಉಂಡೆ ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟು ಒತ್ಬಿಟ್ಟು ಒಣಗಾಗಿ ಹಾಕ್ಬಿಟ್ಟು ಬರೋದ. ಈ ಹಿಟ್ಟನ್ನು ಆರೋಗ್ದಾಗೆ ಮತ್ತೆ ಒಂದು ಬಟ್ಲೊಳಗಡೆಗೆ ಹಾಕ್ಬಿಟ್ಟು ಇಡ್ಲಿ ತಪ್ಪಲೆ ಒಳಗಡೆ ಮುಚ್ಚಿಡೋದ. ಆರಿದ್ರೆ ಇದು ಹಪ್ಪಳ ಒಟ್ಕೊಂಡಂಗೆ ಆಗುತ್ತೆ, ನೀಟಾಗಿ ಬರೋಲ್ಲ. ಹಾಗಾಗಿ ಇದನ್ನು ಮತ್ತೆ ಮುಚ್ಚಿಡ್ತಾಯಿದ್ದೀನಿ. ಇವಾಗ ಕವರ್ ಹಾಕ್ಕೊಂಡಿದ್ದೀನಿ. ಒಂದು ಕವರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಒಂದು ಕವರ್ ಹಾಕ್ಬಿಟ್ಟು
ಮೇಲ್ಗಡೆ ತೊಗೊಂಡೋಗಿ ಒಣ ಹಾಕ್ಬೇಕು ಇವಾಗ ಅದನ್ನ. ಎರಡು ದಿನ ಇದನ್ನು ಒಣಗಿಸಿದ್ದೀನಿ, ನೀಟಾಗಿ ಒಣಗಿದೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ಎಣ್ಣೆಲಿ ಕರೆದ್ಬಿಟ್ಟು ತೋರಿಸ್ತೀನಿ. ಮಸಾಲೆ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕಿರೋದ್ರಿಂದ ರುಚಿಯಾಗಿರುತ್ತೆ. ಅಕ್ಕಿ ಹಪ್ಪಳ.